ಇರಾನ್ ಮೇಲೆ ಯುದ್ಧಕ್ಕೆ ಧುಮುಕಿದ ಅಮೆರಿಕ ಮೇಲೆ ಇರಾನ್ ಪ್ರತಿದಾಳಿ ನಡೆಸುವಂತ ಸಾಧ್ಯತೆ ಇದೆ. ಗಡಿಯಲ್ಲಿ ಅಮೆರಿಕ ವಾಯುಸೇನೆ ಅಲರ್ಟ್ ಆಗಿದೆ. ಗಡಿಯಲ್ಲಿ ಭಾರೀ ಸೇನೆಯನ್ನ ಸೇನಾಪಡೆ ನಿಯೋಜಿಸಿದೆ. ಅಮೆರಿಕ ಇರಾನ್ ಮೇಲಿನ ದಾಳಿಯ ನಂತರ ಇರಾನ್ ಈಗ ಸಿಡಿತಾ ಇದೆ, ಪ್ರತಿಕಾರದ ಕಿಚ್ಚಿನಲ್ಲಿದೆ. ಈಗ ಟ್ರಂಪ್ ಶಾಂತಿಯ ಸಮಯ ಅಂತ ಹೇಳಿದ್ರೂ ಕೂಡ ಇರಾನ್ ಸುಮ್ಮನೆ ಕೂರುತ್ತಾ? ಇಸ್ರೇಲ್ ಮತ್ತು ಇರಾನ್ನ ನಡುವೆ ಈಗಾಗಲೇ ಉದ್ವಿಗ್ನ ಪರಿಸ್ಥಿತಿ ಇದೆ. ಇದೆಲ್ಲದರ ನಡುವೆ ಅಮೆರಿಕಾದ ಈ ನಡೆ ಇರಾನ್ನ ಮತ್ತಷ್ಟು ಕೆರಳಿಸಿದೆ. ಅಮೆರಿಕ ಮೇಲೆ ಇರಾನ್ ತನ್ನ ಸಿಟ್ಟನ್ನ ತೀರಿಸಿಕೊಳ್ಳುವಂತ ಸಾಧ್ಯತೆ ಇದೆ. ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿ ನಡೆಸಿದಾಗಿದ್ದರೆ ಅಮೆರಿಕ ಮೇಲೆ ಹೌತಿ ಉಗ್ರರು ದಾಳಿ ನಡೆಸುವಂತ ಭೀತಿ ಶುರುವಾಗಿದೆ. ಅಮೆರಿಕಾಗೆ ಹೌತಿ ಉಗ್ರರು ವಾರ್ನ್ ಮಾಡಿದ್ದಾರೆ. ಇರಾನ್ ಮೇಲಿನ ದಾಳಿ ಸರಿಯಲ್ಲ ಅಂತ ಉಗ್ರರು ಹೇಳಿದ್ದಾರೆ. ಇದಕ್ಕೆ ಬೆಲೆ ಕಟ್ಟಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕಾಗೆ. ಹಾಗಾಗಿ ಅಮೆರಿಕ ಈಗ ಹೈ ಅಲರ್ಟ್ ನಲ್ಲಿದೆ. ಇರಾನ್ ಮೇಲಿನ ದಾಳಿಯ ಬೆನ್ನಲ್ಲೇ ಹೌತಿ ಉಗ್ರರು ಅಮೆರಿಕಾಗೆ ಕೊಟ್ಟಂತ ವಾರ್ನಿಂಗ್. ಇರಾನ್ ಮೇಲಿನ ದಾಳಿ ಸರಿಯಲ್ಲ ಅಂತ ಹೌತಿ ಉಗ್ರರು ವಾರ್ನ್ ಮಾಡಿದ್ದಾರೆ. ಅಮೆರಿಕ ಮೇಲೆ ಹೌತಿ ಉಗ್ರರಿಂದ ದಾಳಿ ನಡೆಯುವಂತ ಭೀತಿ ಇದೆ. ಅಖಾಡಕ್ಕಿಳಿದ ಅಮೆರಿಕ ಇರಾನ್ಗೆ ಆತಂಕ ಶುರುವಾಗಿದೆ. ಟಾರ್ಗೆಟ್ ಮಾಡಿ ಅಮೆರಿಕ ನುಗ್ಗಿ ಹೊಡೆದಿದೆ. ಇರಾನ್ನ 3 ಕಡೆ ಟ್ರಂಪ್ ಸೇನೆ ನಡೆಸಿದಂತ ಏರ್ ಸ್ಟ್ರೈಕ್. ಅಮೆರಿಕ ದಾಳಿಯಿಂದ ಜಗತ್ತಿನಾದ್ಯಂತ ತಲ್ಲಣ ಶುರುವಾಗಿದೆ. 3ನೇ ಮಹಾಯುದ್ಧಕ್ಕೆ ಈ ಬೆಳವಣಿಗೆ ನಾಂದಿ ಹಾಡುತ್ತಾ? ಅಮೆರಿಕ ದಾಳಿಗೆ ಇರಾನ್ ಏನು ಮಾಡುತ್ತೆ? ಇರಾನ್ ನೇರವಾಗಿ ಅಮೆರಿಕ ಮೇಲೆ ದಾಳಿ ನಡೆಸೋದಕ್ಕೆ ಸಾಧ್ಯತೆಯೇ ಕಡಿಮೆ ಇದೆ. ಆದರೆ ಇರಾನ್ ಈಗ ಟ್ರಂಪ್ ಕೊಟ್ಟಂತ ಎಚ್ಚರಿಕೆ ಏನಿದೆ, ಇದು ಶಾಂತಿಯ ಸಮಯ, ಈಗ ಇರಾನ್ನಲ್ಲಿ ಶಾಂತಿ ನೆಲೆಸಬೇಕು, ಈಗಲೂ ಮಾತು ಕೇಳಲಿಲ್ಲ ಅಂತ ಅಂದ್ರೆ ಮತ್ತೆ ದಾಳಿ ನಡೆಸ್ತೀವಿ ಅಂತ, ಇದನ್ನ ಇರಾನ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೆ? ಇರಾನ್ನ ನಾಯಕ ಅಲಿ ಖಮೇನಿ ಪ್ರತಿಕಾರದ ಮಾತಾಡ್ತಾ ಇದ್ದಾರೆ. ಆದರೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷವೇ ಯಾವ ಹಂತದಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅಮೆರಿಕ ಈಗ ನೇರ ಪ್ರವೇಶ ಮಾಡಿರೋದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡತ್ತಾ ಅನ್ನೋ ಭಯ ಶುರುವಾಗಿದೆ. ಇರಾನಿ ದಾಳಿಗೆ ಯಾವ ರೀತಿ ಪ್ರತಿಕ್ರಿಯೆಯನ್ನ ಅಮೆರಿಕಾಗೆ ಕೊಡುತ್ತೆ ಅನ್ನೋದನ್ನ ಇಡೀ ಜಗತ್ತೇ ಎದುರು ನೋಡ್ತಾ ಇದೆ. ಇರಾನ್ನ ಸಂಪರ್ಕದಲ್ಲಿರುವಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ಇದರ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಈಗ ಸದ್ಯಕ್ಕಾಗಿರುವಂತ ಬೆಳವಣಿಗೆ, ಒಂದು ಕಡೆ ಇರಾನ್ ಮತ್ತು ಇಸ್ರೇಲ್ನ ನಡುವಿನ ಸಂಘರ್ಷವೇ ಈ ಮಟ್ಟಿಗೆ ಬೆಳೆದು ನಿಂತಿದೆ. ಇದರ ನಡುವೆ ನೇರವಾಗಿ ಅಮೆರಿಕ ಕೂಡ ಎಂಟ್ರಿ ಕೊಟ್ಟಿರೋದು. ಈ ಕಡೆ ಇರಾನ್ ಈಗಲೂ ಸಹ ಮಾತು ಕೇಳುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ. ಹಾಗಾದ್ರೆ 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡದಂತ ಇದು ಇಷ್ಟಕ್ಕೆ ಮುಗಿದು ಹೋಗತ್ತಾ? ಟ್ರಂಪ್ ಹೇಳಿದಾಗೆ ಶಾಂತಿಯ ಸಮಯ ಆಗತ್ತಾ ಇದು? ಶ್ವೇತಾ, ಇರಾನ್ನ ಬೆಂಬಲಿಸಿಕೊಂಡು ಯಾವ ದೇಶಗಳು ಬರುತ್ತವೆ ಅನ್ನುವುದರ ಆಧಾರದ ಮೇಲೆ ಈ ಯುದ್ಧ 3ನೇ ಮಹಾಯುದ್ಧದ ಟರ್ನ್ ತೆಗೆದುಕೊಳ್ಳುತ್ತಾ ಅಂತ ನಿರ್ಣಯ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇರಾನ್ನ ಬೆಂಬಲಕ್ಕೆ ಬಹಿರಂಗವಾಗಿ ಯಾವುದೇ ದೇಶಗಳು ಬರುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಈಗ ಇರಾನ್ಗೆ ಮಿತ್ರ ರಾಷ್ಟ್ರವಾಗಿದ್ದ ರಷ್ಯಾ ತನ್ನದೇ ವಾರ್ನಲ್ಲಿ ಇನ್ವಾಲ್ವ್ ಆಗಿದೆ. ಉಕ್ರೇನ್ನ ಜೊತೆಗೆ ರಷ್ಯಾ ಕಳೆದ 3 ವರ್ಷಗಳಿಂದ ಯುದ್ಧ ಮಾಡ್ತಾ ಇದೆ. ಇರಾನ್ಗೆ ಮತ್ತೊಂದು ಸ್ನೇಹಯುತ ರಾಷ್ಟ್ರವಾಗಿದ್ದು ಚೀನಾ ನೇರವಾಗಿ ಯಾವುದೇ ಯುದ್ಧಕ್ಕೆ ಭಾಗಿಯಾಗುವಂತಹ ಸಾಧ್ಯತೆ ಇಲ್ಲ. ಆ ಕಾರಣಕ್ಕಾಗಿ ಈ ನೋಡಿದ್ರೆ 3ನೇ ಮಹಾಯುದ್ಧಕ್ಕೆ ಟರ್ನ್ ತೆಗೆದುಕೊಳ್ಳುತ್ತಾ ಅಂತ ನೋಡಿದ್ರೆ ಸದ್ಯದ ಮಟ್ಟಿಗೆ ಆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಇರಾನ್ನ ಪರವಾಗಿ ಯಾವುದೇ ದೇಶಗಳು ಅಮೆರಿಕದ ವಿರುದ್ಧ ಅಥವಾ ಇಸ್ರೇಲ್ನ ವಿರುದ್ಧ ಬಡಿದಾಡುವಂತಹ ನಿರ್ಣಯವನ್ನ ಮಾಡುವುದು ಸದ್ಯಕ್ಕೆ ಇಲ್ಲ. ಯಾಕಂದ್ರೆ ಇರಾನ್ ಒಂದು ಮುಸ್ಲಿಂ ದೇಶ. ಮಧ್ಯಪ್ರಾಚ್ಯದಲ್ಲಿ 14 ಮುಸ್ಲಿಂ ದೇಶಗಳಿದ್ದಾವೆ. ಇರಾನ್ನ ಬೆಂಬಲಕ್ಕೆ ಯಾವ ಮುಸ್ಲಿಂ ದೇಶಗಳು ಈವರೆಗೂ ಅಧಿಕೃತವಾಗಿ ಬರ್ತಾ ಇಲ್ಲ. ಉದಾಹರಣೆಗೆ ಮಧ್ಯಪ್ರಾಚ್ಯದ ಅತಿ ದೊಡ್ಡ ಮುಸ್ಲಿಂ ದೇಶ ಸೌದಿ ಅರೇಬಿಯಾ. ಇರಾನ್ನ ಜೊತೆಗೆ ಸೌದಿ ಅರೇಬಿಯಾದ ಸಂಬಂಧ ಚೆನ್ನಾಗಿಲ್ಲ. ಆ ಕಾರಣಕ್ಕಾಗಿ ಇರಾನ್ನ ಬೆಂಬಲಕ್ಕೆ ಸೌದಿ ಅರೇಬಿಯಾ ಕೂಡ ನಿಲ್ಲೋದಿಲ್ಲ.
ಇನ್ನು ಕತಾರ್, ಬಹ್ರೇನ್, ಜೋರ್ಡಾನ್ ಈ ಮೂರು ದೇಶಗಳು ಕೂಡ ಅಮೆರಿಕದ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾವೆ. ಇದೇ ಸೇನಾ ನೆಲೆಗಳನ್ನ ಇದೇ ರಾಷ್ಟ್ರಗಳಲ್ಲಿ ಇದ್ದಂತಹ ಸೇನಾ ನೆಲೆಗಳನ್ನ ಬಳಸಿಕೊಂಡು ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಲಾಗಿದೆ. ಹಾಗಾಗಿ ಆ ದೇಶಗಳು ಕೂಡ ಇರಾನ್ನ ಬೆಂಬಲಕ್ಕೆ ಬರೋದಿಲ್ಲ. ಯಾರು ಬರ್ತಾರೆ ಇರಾನ್ನ ಬೆಂಬಲಕ್ಕೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳೋದಾದ್ರೆ, ಇರಾನ್ನ ಬೆಂಬಲಕ್ಕೆ ಬರುವಂತದ್ದು ಕೇವಲ ಉಗ್ರ ಸಂಘಟನೆಗಳು. ಅದು ಹಮಾಸ್, ಗಾಜಾದಲ್ಲಿ ಹಮಾಸ್ ಬರಬಹುದು, ಯೆಮೆನ್ ನಲ್ಲಿರುವಂತಹ ಹೌತಿ ಉಗ್ರ ಸಂಘಟನೆಗಳು ಬರಬಹುದು, ಜೊತೆಗೆ ಲೆಬನಾನ್ ನಲ್ಲಿರುವಂತಹ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇರಾನ್ನ ಬೆಂಬಲಕ್ಕೆ ಬಂದು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಬಹುದು. ಜೊತೆಗೆ ಇದಕ್ಕೆ ಸಿರಿಯಾ ಮತ್ತು ಇರಾಕ್ ನಲ್ಲಿರುವಂತಹ ಕೆಲವು ಶಿಯಾ ಉಗ್ರ ಸಂಘಟನೆಗಳು ಭಾಗಿಯಾಗಬಹುದಾದಂತಹ ಸಾಧ್ಯತೆ ಇರುತ್ತೆ. ಬೇರೆ ಯಾವ ದೇಶಗಳು ಕೂಡ ಇರಾನ್ನ ಬೆಂಬಲಕ್ಕೆ ಬಹಿರಂಗವಾಗಿ ನಿಲ್ಲೋದಿಲ್ಲ. ಮಧ್ಯಪ್ರಾಚ್ಯದಲ್ಲಿ ಇರುವಂತಹ ಮತ್ತೊಂದು ದೊಡ್ಡ ಮತ್ತು ಪ್ರಮುಖ ದೇಶ ಈಜಿಪ್ಟ್ ಕೂಡ ಮುಸ್ಲಿಂ ಬಾಹುಳ್ಯದ ದೇಶ. ಆದ್ರೆ ಈಜಿಪ್ಟ್ ಅಮೆರಿಕದ ಜೊತೆಗೆ ಸಂಬಂಧವನ್ನ ಚೆನ್ನಾಗಿಟ್ಕೊಂಡಿದೆ. ಆ ಕಾರಣಕ್ಕಾಗಿ ಈಜಿಪ್ಟ್ ಕೂಡ ಇರಾನ್ನ ಪರವಾಗಿ ನಿಂತು ಅಮೆರಿಕದ ವಿರುದ್ಧ ಯುದ್ಧಕ್ಕೆ ನಿಲ್ಲುವಂತಹ ಶಕ್ತಿ ಕೂಡ ಇಲ್ಲ. ಆ ಧೈರ್ಯವನ್ನು ಕೂಡ ಈಜಿಪ್ಟ್ ತೋರಿಸೋದಿಲ್ಲ. ನಮಗೆ ಯಾಕೆ ಬೇಕು ಬೇರೆಯವರ ಯುದ್ಧದಲ್ಲಿ ನಾವ್ ಯಾಕೆ ಹೋಗಬೇಕು ಅನ್ನುವಂತಹ ನಿರ್ಣಯವನ್ನ ಈಜಿಪ್ಟ್ ಈ ಹಿಂದೆ ಹಲವು ಯುದ್ಧಗಳಲ್ಲೂ ತೆಗೆದುಕೊಂಡಿತ್ತು. ಈಗಲೂ ಕೂಡ ಅದೇ ನಿರ್ಣಯವನ್ನ ಮಾಡುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಇರಾನ್ ಏನಾದ್ರೂ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಮಧ್ಯಪ್ರಾಚ್ಯದಲ್ಲಿ 19 ಸೇನಾ ನೆಲೆಗಳಿದ್ದಾವೆ ಅಮೆರಿಕದ್ದು. ಆ ನೆಲೆಗಳ ಮೇಲೆ ಇರಾನ್ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅಮೆರಿಕ ಇನ್ನಷ್ಟು ತೀವ್ರವಾಗಿ ಇರಾನ್ನ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಮೂಲ ಉದ್ದೇಶ ಇರೋದೇನು? ಇಸ್ರೇಲ್ಗೆ ಇರಾನ್ ನಲ್ಲಿರುವಂತಹ ಇಸ್ಲಾಮಿಕ್ ರಿಪಬ್ಲಿಕ್ ಸರ್ಕಾರವನ್ನ ಕಿತ್ತೊಗೆಯಬೇಕು ಅನ್ನೋದು ಇಸ್ರೇಲ್ನ ಮೂಲ ಉದ್ದೇಶ. ಯಾಕಂದ್ರೆ ಇಸ್ರೇಲ್ ವಿರುದ್ಧ ಇರಾನ್ ನೇರವಾಗಿ ಇಷ್ಟು ವರ್ಷಗಳ ಕಾಲ ಯುದ್ಧ ಮಾಡಿರ್ಲಿಲ್ಲ. ಕೇವಲ ಉಗ್ರ ಗುಂಪುಗಳನ್ನ ಬಳಸಿಕೊಂಡು ಇಸ್ರೇಲ್ನ ಮೇಲೆ ಪ್ರಾಕ್ಸಿ ವಾರನ್ನ ಇರಾನ್ ಮಾಡ್ತಿತ್ತು. ಹೆಜ್ಬುಲ್ಲಾ, ಹೌತಿ, ಹಮಾಸ್ ಉಗ್ರ ಸಂಘಟನೆಗಳನ್ನ ಬಳಸಿಕೊಂಡು ಆಗಿಂದಾಗ್ಗೆ ಇಸ್ರೇಲ್ನ ಮೇಲೆ ದಾಳಿ ಮಾಡಿಸ್ತಿತ್ತು. ಆ ಕಾರಣದಿಂದಾಗಿ ಇರಾನ್ನ ಸರ್ಕಾರ ಇರಬಾರದು. ಇರಾನ್ನ ಸರ್ವಾಧಿಕಾರಿ ಅಯತುಲ್ಲಾ ಅಲಿ ಖಮೀನಿ ಸರ್ಕಾರ ಇದ್ರೆ ತನ್ನ ಮೇಲೆ ನಿರಂತರವಾದ ದಾಳಿಗಳಾಗ್ತಾ ಇರುತ್ತವೆ. ಈ ಸರ್ಕಾರವನ್ನ ತೆಗೆದು ಬಿಟ್ರೆ ಇರಾನ್ ತನ್ನ ವಿರುದ್ಧ ಮಧ್ಯಪ್ರಾಚ್ಯದಲ್ಲಿ ಯಾವುದೇ ಶತ್ರು ದೇಶ ಇರೋದಿಲ್ಲ ಅನ್ನುವಂತಹ ನಂಬಿಕೆ ಇಸ್ರೇಲ್ನದ್ದು. ಆ ಕಾರಣಕ್ಕಾಗಿ ಇರಾನ್ ನಲ್ಲೊಂದು ರೆಜಿಮ್ ಚೇಂಜ್ ಆಗಬೇಕು ಅಂತ ಬಯಸ್ತಾ ಇದೆ. ಜೊತೆಗೆ ಇರಾನ್ ನಲ್ಲೂ ಕೂಡ ಇರುವಂತಹ ಸರ್ವಾಧಿಕಾರದ ಸರ್ಕಾರ, ಇಸ್ಲಾಮಿಕ್ ರಿಪಬ್ಲಿಕ್ ಸರ್ಕಾರ ಹೋಗಬೇಕು ಅನ್ನುವಂತಹ ಬಯಕೆ ಅಲ್ಲಿನ ಜನರಲ್ಲಿದೆ. ಯಾಕಂದ್ರೆ ಕಟ್ಟರ್ ಶಿಯಾ ಇಸ್ಲಾಮಿಕ್ ಸಿದ್ಧಾಂತವನ್ನ ಜನರ ಮೇಲೆ ಹೇರುವಂತಹ ಪ್ರಯತ್ನವನ್ನ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಮಾಡುತ್ತೆ. ಈ ಹಿಂದೆ ಹಲವು ಬಾರಿ ಪ್ರತಿಭಟನೆಗಳಾದ್ವು, ಹೋರಾಟಗಳಾದ್ವು. ಮಹಿಳೆಯರು ದುಪ್ಪಟಗಳನ್ನ ಕಿತ್ತೆಸೆದು, ಹಿಜಾಬ್ಗಳನ್ನ ಕಿತ್ತೆಸೆದು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಆರಂಭದಲ್ಲಿ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದಾಗ ಒಂದಷ್ಟು ಜನ ಇರಾನ್ ನಲ್ಲಿದ್ದಂತಹ ಜನರೇ ಸಂಭ್ರಮ ಪಟ್ರು. ಅದಕ್ಕೆ ಕಾರಣ ಇಲ್ಲಿರುವಂತಹ ಸರ್ವಾಧಿಕಾರಿ ಸರ್ಕಾರ ಹೋಗಬಹುದು ಅನ್ನುವಂತಹ ನಿರೀಕ್ಷೆ. ಆ ಕಾರಣದಿಂದ ನೋಡಿದ್ರೆ ಇದು 3ನೇ ಮಹಾಯುದ್ಧದ ಹಂತಕ್ಕೆ ಹೋಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಆದ್ರೆ ಇರಾನ್ ನಲ್ಲಿ ರೆಜಿಮ್ ಚೇಂಜ್ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಇರಾನ್ ನಲ್ಲಿ ಒಂದು ವೇಳೆ ರೆಜಿಮ್ ಚೇಂಜ್ ಆದ್ರೆ, ಆಡಳಿತ ಬದಲಾವಣೆ ಆದ್ರೆ ಅದರ ಇಂಪ್ಯಾಕ್ಟ್ ಬೇರೆ ದೇಶಗಳ ಮೇಲೂ ಕೂಡ ಆಗುತ್ತೆ. ಹೋರಾಟಗಳು ಶುರುವಾಗಬಹುದು. ಉದಾಹರಣೆಗೆ ಇರಾಕ್, ಸಿರಿಯಾದಲ್ಲಿ ಮತ್ತೊಂದಷ್ಟು ಹೋರಾಟ, ಅಪ್ರೆಂಟ್ಗಳು ಶುರುವಾಗುವಂತಹ ಸಾಧ್ಯತೆ ಇದೆ. ಓಕೆ ಶಶಿಶೇಖರ್, ಈಗ ಇಷ್ಟು ದಿನದ ಸಂಘರ್ಷದ ನಂತರ, ಇಸ್ರೇಲ್ ಜೊತೆಗಿನ ಸಂಘರ್ಷದ ನಂತರ, ಈಗ ಅಮೆರಿಕ ಇರಾನ್ನ ಮೇಲೆ ದಾಳಿ ನಡೆಸಿದ ನಂತರ ಇರಾನ್ನ ಸ್ಟ್ರೆಂತ್ ಏನಿದೆ ಈಗ? ಯಾಕಂದ್ರೆ ಈ ಹಿಂದೆ ರಷ್ಯಾ ಅಧ್ಯಕ್ಷರು ಕೂಡ ಹೇಳಿದ್ರು ಇರಾನ್ ಮೇಲೆ ಅಮೆರಿಕ ದಾಳಿಯನ್ನ ಯಾವುದೇ ಕಾರಣಕ್ಕೂ ಕೂಡ ನಡೆಸಬಾರದು, ಆದ್ರೆ ಇರಾನ್ ಇಸ್ರೇಲ್ ನಡುವಿನ ಸಂಘರ್ಷ ಕೊನೆಗೊಳ್ಳಬೇಕು ಅಂತ. ಇಂಥ ಪರಿಸ್ಥಿತಿಯಲ್ಲಿ ಈಗ ರಷ್ಯಾ ಆಗ್ಲಿ, ಚೀನಾ ಆಗ್ಲಿ ಈಗ ಇರಾನ್ನ ನೆರವಿಗೆ ಬಂದಿದ್ದೇ ಆದ್ರೆ ಸಿಚುವೇಶನ್ ಕಂಪ್ಲೀಟ್ ಚೇಂಜ್ ಆಗತ್ತಲ್ವಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾನು ನಿಮ್ಮಿಂದ ಪಡಿತೀನಿ. ಅಮೆರಿಕ ದಾಳಿಯನ್ನ ಇರಾನ್ ಒಪ್ಪಿಕೊಂಡಿದೆ. ಇರಾನ್ನ 3 ಕಡೆ ನ್ಯೂಕ್ಲಿಯರ್ ದಾಳಿಯಾಗಿದೆ. ಇರಾನ್ ವಿದೇಶಾಂಗ ಸಚಿವಾಲಯ ಮಾಹಿತಿಯನ್ನ ಕೊಟ್ಟಿದೆ. ತನ್ನ ಮೇಲೆ ನಡೆದಂತ ಅಮೆರಿಕ ದಾಳಿಯನ್ನ ಇರಾನ್ ಕನ್ಫರ್ಮ್ ಮಾಡಿದೆ. ಇರಾನ್ನ 3 ಕಡೆ ನ್ಯೂಕ್ಲಿಯರ್ ದಾಳಿಯಾಗಿದೆ. ಪರಮಾಣು ಸ್ಥಳಗಳೇನಿತ್ತು ಅಲ್ಲಿ ಅಮೆರಿಕ ನಡೆಸಿದಂತ ದಾಳಿ ಇರಾನ್ ವಿದೇಶಾಂಗ ಸಚಿವಾಲಯ
ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಅಮೆರಿಕ ನಡೆಸಿದಂತ ದಾಳಿಯನ್ನ ಒಪ್ಕೊಂಡಿದೆ ಇರಾನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.